ಓವರಾಲ್ ಆಗಿ ಈ ಬುರುಡೆ ಕೇಸು ಕ್ಲೈಮ್ಯಾಕ್ಸ್ನ ಹಂತಕ್ಕೆ ಬಂದು ತಲುಪಿದೆ. ಸಮೀರ್ ಎಂಡಿಯ ವಿಚಾರಣೆ ಯಾವಾಗ ಅಂತ. ಸಮೀರ್ ಎಂಡಿಯ ವಿಚಾರಣೆಗೆ ಹಾಜರಾಗೋದಕ್ಕೆ 3ನೇ ನೋಟಿಸ್ ಅನ್ನು ಈಗ ಕೊಡಲಾಗಿದೆ. ಇವತ್ತಾದರೂ ವಿಚಾರಣೆಗೆ ಹಾಜರಾಗ್ತಾನ ಈ ದೂತ ಸಮೀರ್ ಯೂಟ್ಯೂಬರ್? ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ 3ನೇ ನೋಟಿಸ್ ಅನ್ನು ಕೊಡಲಾಗಿದೆ. 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ನೀವೆಲ್ಲಿಗಾದರೂ ಬನ್ನಿ, ಅಂದರೆ ಧರ್ಮಸ್ಥಳಕ್ಕಾದರೂ ಬನ್ನಿ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಗಾದರೂ ಬನ್ನಿ. ಧರ್ಮಸ್ಥಳ ಪೊಲೀಸ್ ಠಾಣೆ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆ ಇವೆರಡು ಕಡೆಗೆ ಯಾವ್ದಾರು ಬನ್ನಿ ಅಂತ ಕರೆದಿದ್ದಾರೆ. ಜುಲೈ 12ನೇ ತಾರೀಕು ದಾಖಲಾಗಿದ್ದ ಕೇಸು ಸಂಬಂಧ ವಿಚಾರಣೆಗೆ ಹಾಜರಾಗಬೇಕು. ಈ ಹಿಂದೆ 2 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಬಂದಿಲ್ಲ. ಈಗ 3ನೇ ಬಾರಿ ಕೊಟ್ಟಿದ್ದಾರೆ, ಬರಲೇಬೇಕಿವತ್ತು. 12ನೇ ತಾರೀಕಾಗಿದ್ದಂತಹ ಕೇಸು ದಾಖಲಾಗಿದ್ದು 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಬಂದಿಲ್ಲ. ಅರೆಸ್ಟ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ವಕೀಲರ ಮುಂದೆ ಹಾಜರಾಗಿದ್ರಂತೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು. ಆಮೇಲೆ ಜಾಮೀನು ಪಡ್ಕೊಂಡಿದ್ದಾರೆ ಇವತ್ತು ಮತ್ತೊಂದು. ಈಗ ಇವತ್ತು 3ನೇ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ಹಾಜರಾಗಬೇಕು 10 ಗಂಟೆ ಹಂಗೆ. ಧರ್ಮಸ್ಥಳ ಪೊಲೀಸ್ ಠಾಣೆಗಾದರೂ ಬನ್ನಿ, ಬೆಳ್ತಂಗಡಿ ಪೊಲೀಸ್ ಠಾಣೆಗಾದರೂ ಬನ್ನಿ, ಒಟ್ನಲ್ಲಿ ಬನ್ನಿ ಹೀಗಂತ ಕರೆದಿದ್ದಾರೆ. ಈ ಧರ್ಮಸ್ಥಳ ಫೈಲ್ಸ್ ಅಂತೇಳಿ ಸಿನಿಮಾ ತೆಗೆಯಕ್ಕೆ ಹೋಗಿದ್ರು. ಪವರ್ ಟಿವಿ ಡೇ 1ನಲ್ಲೇ ಸಿನಿಮಾ ಹೆಸರನ್ನು ಕೂಡ ಹೇಳಿಬಿಟ್ಟಿತ್ತು, ಬೇರೆದು, BGM ಅಂತ. ಬುರುಡೆ ಕತೆ ಫ್ರಮ್ ಗಿರೀಶ್ ಆ್ಯಂಡ್ ಮಹೇಶ್ ಅಂತ. ಆ ಕತೆ ಚೆನ್ನಾಗಿದೆ, ಧರ್ಮಸ್ಥಳ ಫೈಲ್ಸ್ ಕತೆ ಚೆನ್ನಾಗಿಲ್ಲ. BGM ಕತೆ ಚೆನ್ನಾಗಿದೆ. ಸುಳ್ಳಿನ ಕಂತೆಗಳು ಅಂತ ಒಂದು ಸಬ್ ಟೈಟಲ್ನಲ್ಲಿ ನಾವೇ ಹೇಳಿದಂಥ ಒಂದು ನಿಜವಾದ ಕತೆ, ಅದು ಕಟ್ಟುಕತೆ, ನಾವು ಹೇಳಿದ್ದು ನಿಜವಾದಂತಹ ಕತೆ. ಈಗ 2ನೇ ಬಾರಿ ನೋಟಿಸ್ ಕೊಟ್ಟರೂ ಕೂಡ ಉತ್ತರ ಕೊಟ್ಟಿಲ್ಲ ಅಂತ 3ನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತಾದರೂ ಹಾಜರಾಗ್ತಾನಾ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರ ಲೈವ್ನಲ್ಲಿ. ಸುಚಿತ್ರ, 2 ಬಾರಿ ನೋಟಿಸ್ ಕೊಟ್ಟಿದ್ರೂ ಕೂಡ 12ನೇ ತಾರೀಕು ದಾಖಲಾಗಿದ್ದಂಥ ಕೇಸ್ ಸಂಬಂಧ ಬಂದಿರಲಿಲ್ಲ. ಈಗ 3ನೇ ನೋಟಿಸ್ ಕೊಟ್ಟಿದ್ದಾರೆ, ಹಾಜರಾಗ್ತಾನ ಅನ್ನುವಂಥ ಪ್ರಶ್ನೆ. ಶರತ್, ಏನು AI ತಂತ್ರಜ್ಞಾನವನ್ನು ಬಳಸಿಕೊಂಡು ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ವಿಡಿಯೋನ ಮಾಡಿದ್ದ, ಸುಳ್ಳು ಕಂತೆಗಳನ್ನೇ ಕಟ್ಟಿ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಜುಲೈ 12ನೇ ತಾರೀಕು ಸುಮೋಟೋ ಕೇಸ್ ಕೂಡ ದಾಖಲಾಗುತ್ತೆ. ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಆಗಸ್ಟ್ 21ನೇ ತಾರೀಕು ಬೆಳ್ತಂಗಡಿ ಪೊಲೀಸರು ಅವರ ಮನೆ ಹತ್ರ ಬಂದಿರ್ತಾರೆ. ಆದರೆ ಈತ 19ನೇ ತಾರೀಕೇನೆ ಮಂಗಳೂರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾನೆ. 21ನೇ ತಾರೀಕು ಮಂಗಳೂರು ನ್ಯಾಯಾಲಯ ಈತನಿಗೆ ನಿರೀಕ್ಷಣಾ ಜಾಮೀನನ್ನ ಕೂಡ ಕೊಟ್ಟಿರುತ್ತೆ, ಕೆಲವೊಂದು ಷರತ್ತುಗಳನ್ನ ವಿಧಿಸಿ. ಏನಂತ ಹೇಳಿದ್ರೆ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸುಮೋಟೋ ಕೇಸ್ ದಾಖಲಾಗಿದೆ. ಅವರು ಯಾವಾಗ ವಿಚಾರಣೆಗೆ ಹಾಜರಾಗುವಂತ ಕರೀತಾರೋ ಆ ಒಂದು ಸಮಯದಲ್ಲಿ, ಆ ಒಂದು ದಿನಾಂಕದಂದು ನೀವು ವಿಚಾರಣೆಗೆ ಹಾಜರಾಗಬೇಕು. ಇನ್ನಷ್ಟು ಕೆಲವೊಂದಷ್ಟು ಸಾಕ್ಷ್ಯವನ್ನ ನಾಶ ಮಾಡಬಾರ್ದು, ಎಲ್ಲಿಯೂ ಕೂಡ ನೀವು ಏನು ಬೆಂಗಳೂರನ್ನ ಬಿಟ್ಟು ಹೋಗಬಾರ್ದು. ಜೊತೆಗೆ ಧರ್ಮಸ್ಥಳ ಅಥವಾ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಿದ್ದಾರೆ. ಪೊಲೀಸರು ಕೂಡ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ಬಾರಿ ನೋಟಿಸ್ ಅನ್ನ ಕಳಿಸಿರುವಂತದ್ದು. ಆ ಒಂದು 2 ಬಾರಿ ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಸಮೀರ್ ಎಂಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗೋದಿಲ್ಲ. ಇವತ್ತು 3ನೇ ನೋಟಿಸ್ ಅನ್ನ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಸಮೀರ್ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಗೋಡೆಗೆ ಅಂಟಿಸಿರುವಂತದ್ದು. ನೀವೇನಾದ್ರೂ ನೋಟಿಸ್ ಅನ್ನ ನೋಡಿನೂ ಬರ್ದೇ ಇದ್ರೆ ಬೆಳಗ್ಗೆ 10 ಗಂಟೆಗೆ ಒಳಗಾಗಿ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸಿರುವಂತದ್ದು. ಮುಂದೆ ಈ ಬಾರಿನೂ ಕೂಡ 3ನೇ ನೋಟಿಸ್ಗೆ ಆತ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಮುಂದೆ ಇನ್ನಷ್ಟು ಕಾನೂನು ತೊಡಕುಗಳು ಎದುರಾಗುತ್ತೆ ಅಂತಾನೆ ಹೇಳ್ಬೋದು. ಶರತ್, ಓಕೆ, ಥ್ಯಾಂಕ್ ಯು ಸುಚಿತ್ರ ಡೀಟೇಲ್ಸ್ಗಾಗಿ.